ವೇದಿಕೆಯ ಮೇಲಿರುವ ಹಾಗೂ ಮುಂದಿರುವ ಮಹನೀಯರೇ ಹಾಗೂ ಮಹಿಳೆಯರೇ, ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇವತ್ತು ಇಲ್ಲಿ ನಡೆಯುತ್ತಿರುವಂತಹ ಶೆಲ್ಲಂತಿಯ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳಲು ನಾನು ತುಂಬ ಅದೃಷ್ಟ ಮಾಡಿದ್ದೇನೆ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಒಂದು ಆತ್ಮವಿಶ್ವಾಸದ ಪ್ರತೀಕ, ದೃಢಚಿತ್ತತೆಯ ಒಂದು ಸಾಕ್ಷಿಯಂತಹ ಒಂದು ಮಹಿಳೆಯ ನೇತೃತ್ವದಲ್ಲಿ ಹುಟ್ಟಿದಂತಹ ಒಂದು ಸಂಸ್ಥೆಯ ವಾರ್ಷಿಕೋತ್ಸವವಾಗಿದೆ ಇಂದು ನಾವು ಆಚರಿಸುತ್ತಿರುವುದು. ಆ ಮಹಿಳೆಯ ಹಿಂದೆ ದೃಢ ಬೆನ್ನೆಲುಬಾಗಿ ನಿಂತಿರುವ ಅವರ ಪತಿಯ ಕೈಂಕರ್ಯವನ್ನು ನಾವು ಈ ನಿಮಿಷದಲ್ಲಿ ನೆನಪಿಸಿಕೊಳ್ಬೇಕಾಗಿದೆ. ಇವತ್ತು ಸಮಾಜದಲ್ಲಿ ಯಾವ ರೀತಿಯ ಪ್ರತಿರೋಧವನ್ನು ತಾಯ್ತನದ ಮೃದುತ್ವಕ್ಕೆ ಮಾತ್ರ ಕೊಡಲು ಸಾಧ್ಯ ಎನ್ನುವ ಅನುಗಾಲದ ನಂಬಿಕೆಯನ್ನು ನಿಜ ಮಾಡುತ್ತಿರುವಂತಹ ಶೆಲ್ಲಂತಿಯಾದ ಫೌಂಡರ್, ಪ್ರಿನ್ಸಿಪಲ್ ಆಗಿರುವ ಶಬಾನಾ ಲತೀಫ್ ಮೇಡಮ್ಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಒಂದು ಶಾಲೆ ನಡೆಸುವುದು ಅದು ಸುಲಭದ ವಿಷಯ ಅಲ್ಲ. ನನ್ನ ಪರಿಚಯ ಮಾಡಿಕೊಡುವಾಗ ನೀವು ಕೇಳಿರ್ಬೋದು, ನಾನು ಟೀಚರ್. ಹೌದು, ನಾನು ಡಿಗ್ರಿ ಶಾಲೆಯ ಮಕ್ಕಳಿಗೆ ಕಲಿಸುವ ಟೀಚರ್. ಮೇ ಬಿ ಇಲ್ಲಿ ಕಲಿಸುವ ಪ್ರೀ ಪ್ರೈಮರಿ ಅಥವಾ ಪ್ರೈಮರಿ ಟೀಚರ್ಸ್ಗಿಂತ ಜಾಸ್ತಿ ಸಂಬಳವನ್ನು ತೆಗೆದುಕೊಳ್ಳುವ ಒಂದು ಟೀಚರ್. ಅಂದರೆ ನಾನು ಯಾವಾಗಲೂ ಹೇಳುವ ಒಂದು ವಿಷಯ, ನಿಜವಾಗಿಯೂ ಸಂಬಳ ಹೆಚ್ಚು ಕೊಡಬೇಕಾಗಿರೋದು ಪ್ರೈಮರಿ ಶಾಲೆಯ ಟೀಚರ್ಗಳಿಗೆ. ಅವರಾಗಿದೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವುದು. ನಾನೀಗ ನನ್ನ ಡ್ಯೂಟಿ ಏನಂದರೆ, ನಾವು ಕ್ಲಾಸ್ ರೂಮ್ಗೆ ಹೋಗ್ತೇವೆ, ಅವರ ಸೆಮೆಸ್ಟರ್ ಪಠ್ಯಗಳು ಕ್ರಮದಲ್ಲಿರ್ತದೆ, ಅದನ್ನೇನಾದರೂ ಅವರಿಗೆ ಹೇಳ್ಕೊಡ್ತೇವೆ. ಅಲ್ಲಿ ಅವರಿಗೆ ಅಕ್ಷರಗಳನ್ನು ಕಲಿಸುವಂತಹ ಅವರ ಮಾತುಗಳನ್ನು, ಕೃತಿಗಳನ್ನು, ನುಡಿಗಳನ್ನು, ಅವರು ಹೇಗೆ ನಿಲ್ಲಬೇಕು, ಅವರು ಹೇಗೆ ಕೂತ್ಕೊಳ್ಬೇಕು ಅದನ್ನು ತಿದ್ದುವ ಕೆಲಸ ನಮಗಿರುವುದಿಲ್ಲ. ಅದನ್ನು ಈಗಾಗಲೇ ಪ್ರೈಮರಿ ಶಾಲೆಯ ಟೀಚರ್ಗಳು ಮಾಡಿ ಆಗಿರ್ತದೆ. ಇವತ್ತು ನೀವು ಈ ಶಾಲೆಯ ಟೀಚರ್ಗಳಿಗೆ ಅಥವಾ ಪ್ರಿನ್ಸಿಪಾಲ್ಗೆ ಕೊಟ್ಟಿದ್ದು ಒಂದು ಮಣ್ಣಿನ ಮುದ್ದೆಯನ್ನು. ಆ ಮಣ್ಣಿನ ಮುದ್ದೆಯನ್ನು ಒಂದು ಚಂದದ ಮಡಕೆಯನ್ನು, ತುಂಬ ತಾಳ್ಮೆಯಿಂದ ಒಂದು ಮಡಕೆಯನ್ನಾಗಿ ತಯಾರಿಸಿ ಕೊಡುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ನೆರೆದಿರುವ ಹೆತ್ತವರನ್ನು ಪ್ರತ್ಯೇಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ಒಂದು ಮಹಿಳೆ ಏಕಾಂಗಿಯಾಗಿ ಹೋರಾಟ ನಡೆಸುವಂತಹ ಶಾಲೆ. ನನಗೆ ಕಮ್ಮರಡಿ ಸರ್ ಹೇಳಿದರು ಇದರ ಹಿನ್ನೆಲೆ. ಆಗ ನನಗೆ ತುಂಬ ಆಶ್ಚರ್ಯ ಆಯಿತು, ಒಂದು ಮಹಿಳೆಯ ಕನಸುಗಳು ಹೀಗೆ ಕೂಡ ತೆರೆದುಕೊಳ್ಳಬಹುದಲ್ವ ಅಂತ. ಅದಕ್ಕೆಲ್ಲ ಜೊತೆ ನಿಂತ ನಿಮಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಈಗಾಗಲೇ ಕಮ್ಮರಡಿ ಸರ್ ಹೇಳಿದಾಗೆ ವಿದ್ಯಾಭ್ಯಾಸ ಅಥವಾ ಶಿಕ್ಷಣ ಅಂದರೆ ಅದು ತುಂಬ ದೊಡ್ಡ ಕ್ಯಾಂಪಸ್. ನನ್ನ ಮಕ್ಕಳು ದೊಡ್ಡ ಕ್ಯಾಂಪಸ್ಸಲ್ಲಿ ಕಲಿತಿದ್ದಾರೆ, ದೊಡ್ಡ ಶಾಲೆಯಲ್ಲಿ ಕಲಿತಿದ್ದಾರೆ, ನೋಡಲಿಕ್ಕೆ ತುಂಬ ಚೆಂದ ಇದೆ, ಅಲ್ಲಿ ಸಾವಿರಾರು ಮಕ್ಕಳಿದ್ದಾರೆ. ಅದು ಯಾವುದೂ ಅಲ್ಲ. ನಮ್ಮ ಮಕ್ಕಳು ಶೆಲ್ಲಂತಿಯಾಗಿ ಹೋದ ನಂತರ ಎಜುಕೇಷನ್ ಈಸ್ ನಥಿಂಗ್ ಬಟ್ ದ ಮಾಡಿಫಿಕೇಷನ್ ಆಫ್ ಬಿಹೇವಿಯರ್. ಯಾವಾಗ ಶೆಲ್ಲಂತಿಯಾಗಿ ಹೋದ ನಂತರ ನನ್ನ ಮಕ್ಕಳಲ್ಲಿ ಹೀಗೆ ಇಂತಹ ಬದಲಾವಣೆಗಳು ಬಂತು, ಚೇಂಜಸ್ ಬಂತು, ಯಾವಾಗ ನಿಮಗೆ ಅದು ಗೊತ್ತಾಯಿತು, ಆಗ ನಿಮ್ಮ ಮಕ್ಕಳ ಎಜುಕೇಷನ್ ಇಲ್ಲಿ ಸಾರ್ಥಕ ಆಗ್ತದೆ. ಅಲ್ಲದೆ ಬರೀ ಮಾರ್ಕ್ಸ್ ಅವರು ತೆಗಿತಾರೆ ಅಥವಾ ರ್ಯಾಂಕ್ ಬಂದರು, ಇವತ್ತು ನನ್ನ ಮಕ್ಕಳಿಗೆ ಅಲ್ಲಿ ರ್ಯಾಂಕ್ ಬಂದೇನೋ ಫೆಲಿಸಿಟೇಷನ್ ಇಟ್ಕೊಳ್ತಾರೆ. ಖಂಡಿತ ಅದು ಅರ್ಹ, ಅವರಿಗೆ ಸಂದಬೇಕಾದದ್ದೇ. ಆದರೆ ಅದು ಮಾತ್ರ ಎಜುಕೇಷನ್ ಅಲ್ಲ. ನಮ್ಮ ಶಿಕ್ಷಣವು ನಮ್ಮ ಬದುಕನ್ನು ರೂಪಿಸುವ ಕಡೆಗೆ ನಮ್ಮನ್ನು ಹೊರಳಿಸಬೇಕು. ಸಣ್ಣದ್ರಿಂದಲೇ ನಾವು ನಮ್ಮ ಮಕ್ಕಳಲ್ಲಿ ಅವೇರ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ನನಗೆ ಪ್ರಿನ್ಸಿಪಲ್ ಮೇಡಮ್ ಶಬಾನಾ ಮೇಡಮ್ ಫಸ್ಟಿಗೆ ಹೇಳಿದ್ದಾರೆ, ಕ್ಲೋಸ್ ಟು ಮೈ ಹಾರ್ಟ್. ನನಗೆ ಐ ವಾಸ್ ಎಮೋಷ್ನಲಿ ಸ್ಟಕ್ಡ್. ನನಗೆ ತುಂಬ ಖುಷಿ ಆಯಿತು. ಕ್ಲೋಸ್ ಟು ಮೈ ಹಾರ್ಟ್, ಯಾಕೆ ಅವರು ಹಾಗೆ ಹೇಳಿದರು? ವಿಚ್ ಈಸ್ ಕ್ಲೋಸ್ ಟು ಮೈ ಹಾರ್ಟ್, ವಾಟ್ ಈಸ್ ಕ್ಲೋಸ್ ಟು ಮೈ ಹಾರ್ಟ್? ನನ್ನ ಶಾಲೆ. ಹಾಗೆ ನನಗೆ ಗೊತ್ತಾಯಿತು ಕಮ್ಮರಡಿ ಸರ್ ಯಾಕೆ ಹೇಳಿದರು. 24 ಅವರ್ಸಲ್ಲಿ ಯಾವಾಗ ನೀವು ಕೇಳಿದರು ಅವರು ಶಾಲೆ ಅಂತ ಒಂದೇ ಒಂದು ಮಾತನ್ನು ಅವರು ಧ್ಯಾನಿಸುವುದು ಅಂತ. So you have given your kids to the right place, to the right hands. So hence you need not worry.
ಹಾಗೆ ಹೇಳಿದ ನಂತರ ನಾವು ನಮ್ಮ ಬ್ಯಾರಿಗಳಲ್ಲಿ ಒಂದು ತಿಳುವಳಿಕೆ ಇದೆ, ಏನು ಅಂತಂದರೆ ಪೈಸೆ ಕೊಡ್ಕುಲ್ಲೆ ಬೆರೆದೆಗ ಕೇಳೋದಿಲ್ವ ನಾವು? ಕೇಳ್ತೇವಲ್ವಾ? ಹಣ ಕೊಡೋದಿಲ್ವ ನಾವು ಸುಮ್ಮನೆ ಕಲಿಸೋದು? ಮನಿ ಈಸ್ ನಾಟ್ ಎವ್ರಿಥಿಂಗ್. ಮನಿ ಕ್ಯಾನ್ ಮೇಕ್ ಮೆನಿ ಥಿಂಗ್ಸ್ ಬಟ್ ಇಟ್ ಈಸ್ ನಾಟ್ ಎವ್ರಿಥಿಂಗ್. ಹಣ ಒಂದೇ ಎಲ್ಲವನ್ನು ಯಾವತ್ತೂ ಮಾಡುವುದಿಲ್ಲ. ಈ ಶಾಲೆ ಅಥವಾ ಶಿಕ್ಷಣ ಎಂಬುದು ಒಂದು ತ್ರಿಭುಜದ 3 ಬಿಂದುಗಳಿದ್ದ ಹಾಗೆ, 3 ವರ್ಟಿಸಸ್ ಆಫ್ ಎ ಟ್ರ್ಯಾಂಗಲ್. ಅಲ್ಲಿ ಹೆತ್ತವರು, ಮಕ್ಕಳು ಮತ್ತು ಶಿಕ್ಷಕರು, ಈ 3 ಬಿಂದುಗಳು ಸೇರಿದರೆ ಮಾತ್ರ ಆ ಒಂದು ತ್ರಿಭುಜ ಪರಿಪೂರ್ಣ ಆಗ್ತದೆ. ಇಲ್ಲದಿದ್ದರೆ ಅದು ಖಂಡಿತವಾಗಿಯೂ ಅಪೂರ್ಣವಾಗಿ ನಿಲ್ತದೆ. ಹಾಗಾಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ನಮ್ಮ ಮಕ್ಕಳ ಏಳಿಗೆಯಲ್ಲಿ ಈ 3 ಪಾತ್ರಗಳು ಸರಿಯಾಗಿ ನಿರ್ವಹಿಸಲ್ಪಟ್ಟರೆ ಮಾತ್ರ ನಮ್ಮ ಮಕ್ಕಳಿಗೆ ಪರಿಪೂರ್ಣವಾದ ಒಂದು ಎಜುಕೇಷನ್ ಸಿಗ್ತದೆ. ಟೀಚರ್ಸ್ ಅಂತ ಹೇಳಿದರೆ ಅವರು ದೇ ಆರ್ ಲರ್ನಿಂಗ್ ಮಲ್ಟಿಪಲ್ ಟೈಮ್ಸ್. ನೀವು ಅಂದ್ಕೊಳ್ಬೇಡಿ ಟೀಚರ್ಸ್ ಅಂದರೆ ಅವರು ಕಲಿಸುವುದು ಮಾತ್ರ ಅಂತಲ್ಲ. ಮಕ್ಕಳು ದೇ ಆರ್ ಲರ್ನಿಂಗ್ 1 ಟೈಮ್, ವೆರಾಸ್ ಟೀಚರ್ಸ್ ಆರ್ ಲರ್ನಿಂಗ್ ಮಲ್ಟಿಪಲ್ ಟೈಮ್ಸ್. ತುಂಬ ಸಲ ಕಲಿತುಕೊಂಡು ಮತ್ತೆ ಅವರು ನಿಮಗೆ ಕಲಿಸ್ತಾ ಇರ್ತಾರೆ. ಹಾಗಾಗಿ ನಾವು ಅದಕ್ಕೆ ಖಂಡಿತವಾಗಿಯೂ ಯುಕ್ತವಾದಂತಹ ಒಂದು ಬೆಲೆಯನ್ನು ಕಲ್ಪಿಸಿಕೊಡಬೇಕಾಗ್ತದೆ. ನಮ್ಮ ಮಕ್ಕಳ ಏಳಿಗೆಯಲ್ಲಿ ಹೆತ್ತವರಾಗಿ, ಟೀಚರ್ಸ್ ಆಗಿ ನಮ್ಮ ಪರಿಶ್ರಮವು ಅಷ್ಟೇ ಬೇಕಾಗಿರ್ತದೆ. ಯಾಕಂದರೆ ಕೊರೋನಾ ಕಾಲದಲ್ಲಿ ನಾವೊಂದು ವಿಷಯ ಅರ್ಥ ಮಾಡಿಕೊಂಡಿದ್ದೇವೆ. ಅಂದರೆ ಮಕ್ಕಳಿಗೆ ಇಡೀ ದಿನದ ಶಾಲೆ ಅನಿವಾರ್ಯ ಕೂಡ ಅಲ್ಲ, ಮಕ್ಕಳು ಶಾಲೆಗೆ ಹೋಗಿಯೇ ಕಲಿಬೇಕು ಅಂತಲೂ ಇಲ್ಲ ಎನ್ನುವ ಒಂದು ದೊಡ್ಡ ಸಂದೇಶವನ್ನು ನಮಗೆ ಕೊರೋನಾ ಕೊಟ್ಟಿದೆ. ಹಾಗಾಗಿ ಅದೇ ಕೊರೋನಾ ಕಾಲದಲ್ಲಿ ಒಂದು ಮಹಿಳೆಯ ಆತ್ಮವಿಶ್ವಾಸದಿಂದ, ಕನಸುಗಳ ಚಿಗುರಿನಿಂದ ಈ ಒಂದು ಸಂಸ್ಥೆ ಶುರುವಾಗಿದೆ. ಇವತ್ತು ಅಭಿಮಾನದ ನಿಮಿಷ. ಸುಮಾರು 110 ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಿದ್ದಾರೆ. ಶಿಕ್ಷಣದ ಜೊತೆಗೆ ಮಾರಲ್ ಸೈನ್ಸ್, ನೈತಿಕ ಶಿಕ್ಷಣ, ನಮ್ಮ ಮಕ್ಕಳು ಹೇಗೆ ಮುಂದಿನ ಬದುಕಿಗೆ ಸಜ್ಜಾಗಬೇಕು. ಈಗ ನಿಮಗೆ ಪ್ರಿನ್ಸಿಪಲ್ ಹೇಳಿದರು, ನೀವು ನಿಮಗೆ ತಪ್ಪಿದ್ರೂ ಪರವಾಗಿಲ್ಲ, ನೀವು ತುಂಬ ಖುಷಿಯಾಗಿ ಇಲ್ಲಿ ಬಂದು ಡ್ಯಾನ್ಸ್ ಮಾಡಿ ಹೋಗಬೇಕು. ಸೊ ದ್ಯಾಟ್ ಈಸ್ ದ ಮೋಟಿವೇಶನ್ ಶಿ ಈಸ್ ಗಿವಿಂಗ್ ಟುವರ್ಡ್ಸ್ ಯು. ಅವರು ಹೇಳಿದ ಕ್ಲೋಸ್ ಟು ಮೈ ಹಾರ್ಟ್, ಅದು ಶಿ ಈಸ್ ಕೀಪಿಂಗ್ your children close to her heart. So you are all lucky to give your children to her hands. I wish Shalantia School a very best future ahead, and I congratulate each and every parents to be the part of this school. Thank you one and all. Assalamu alaikum wa rahmatullah.